ನೋಡಿ, ಜಾಬ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ಡಿಗ್ರಿ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಅವೆಲ್ಲ ಕೇಳ್ತಾರೆ. ಸರ್ಟಿಫಿಕೇಟ್ ಇದೆಲ್ಲ ಕೊಡ್ತಾರ? ನಮ್ಮಲ್ಲಿ ಏನಾದ್ರು ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಕೇಳಿದಾರ? 18 ವರ್ಷ ಮೇಲ್ಪಟ್ಟು. ಜಾತಿ ಏನಾರು ಕೇಳಿದಾರ? ಲೇಡೀಸ್ ಅಂಡ್ ಜೆಂಟ್ಸ್ ಅಂತ ಏನಾರು ಇದೆಯಾ? ಏನು ಇಲ್ಲ. ಕಂಡೀಷನ್ ಅಪ್ಲೈ ಇಲ್ಲ. ಟ್ರೆಡಿಷನಲ್ ಬಿಸ್ನೆಸ್ ಗೆ ಮೋರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ರಿಕ್ವೈರ್ಡ್. ಇಲ್ಲೂ ಸ್ವಲ್ಪ ದೊಡ್ಡ ಬಿಸ್ನೆಸ್ ಮಾಡ್ಬೇಕಂದ್ರೆ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಬೇಕೇ ಬೇಕು ಸ್ನೇಹಿತರೆ. ಬರೀ ಲೆವೆಲ್ಗಾದ್ರೂ ಬೇಕು ಅಥವಾ ಮೆಚುರಿಟಿನಾದ್ರೂ ಬೇಕು, ಇಲ್ಲಾಂದ್ರೆ ಆಗಲ್ಲ. ಇಲ್ಲಿ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಸ್ ನಾಟ್ ರಿಕ್ವೈರ್ಡ್. ಇಲ್ಲಿ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ರಿಕ್ವೈರ್ಡ್ ಇಲ್ಲ. ನನಗೇನು ಬರ್ತಿರ್ಲಿಲ್ಲ. ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇದ್ರು 7 ವರ್ಷದ ಹಿಂದೆ ನನಗೆ ಈ ಪ್ಲಾನ್ ಹೇಳ್ಬೇಕಾದ್ರೆ ನಂಗೆ ಗೊತ್ತಿಲ್ಲ. ಹೆಲ್ತ್ ಪ್ಲಾನ್ ಅಂದ್ರೆ ಗೊತ್ತಿಲ್ಲ. ನಾವೆಲ್ಲ ಟ್ರೆಡಿಷನಲ್ ಮಾರ್ಕೆಟ್ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲಿ ಇದ್ದಿದ್ದು. ಹೆಲ್ತ್ ಅಂತ ಹೇಳಿದ್ರೆ ನೀನ್ ಡಾಕ್ಟರ್ ಅಂತ ಕೇಳ್ಬಿಟ್ರೆ ನಾನು ಏನ್ ಹೇಳುದು? ಭಯ ಇತ್ತು. MD ಸರ್ ನಂಗೆ ಬರಲ್ಲ ಅಂತ ಹೇಳಿದೆ. ಒಂದಿನ ನನ್ನ ಒಟ್ಟಿಗೆ ಬಂದ್ರು, ಕಡೂರು, ಬೀರೂರು, ತರೀಕೆರೆ ಎಲ್ಲ ಬಂದ್ರು ನನ್ನ ಒಟ್ಟಿಗೆ. ಅವ್ರು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಹೆಂಗ್ ಹೇಳ್ತಾರೆ, ಸ್ಟಾರ್ಟಿಂಗ್ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ, ಹೆಂಗ್ ಹೇಳ್ತಾರೆ, ಹೆಂಗ್ ಎಂಡ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಆಗಿ ಒಂದೇ ದಿನ ಕರೆದಿದ್ದು ನಾನು MD ಸರ್ನ. ನಾನು ವಿಷಯ ತಿಳ್ಕೊಳಕ್ಕೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಫಿಸಿಕಲಿ ನಂಗೆ ಅನುಭವ ಆಗ್ಬೇಕಂತ ಹೇಳಿ ಟಿಲ್ ಡೇಟ್ ಅವ್ರನ್ನ ಇವತ್ತವರೆಗೂ ನಾನು ಕರ್ಕೊಂಡು ಹೋಗಿಲ್ಲ. ಬರಕ್ ಸಾಧ್ಯತೆ ಇಲ್ಲ. MD ಕರೀಲಿಕ್ಕೂ ಆಗಲ್ಲ. ಒಂದೇ ದಿನ ಕರ್ಕೊಂಡು ಹೋಗಿದ್ದು. ಅವರಿಂದ ಎಜುಕೇಶನ್ ಗ್ರಾಫ್ ಮಾಡ್ಕೊಂಡೆ. ಎಲ್ಲ PUP ಆಗ್ತಿತ್ತು, ಸುಮ್ಮನೆ ಹೋಗಿ ಕೂತ್ಕೊತಿದ್ದೆ. ಟೀಮ್ ಇಲ್ಲ ಅಂದ್ರು ಸುಮ್ಮನೆ ಹೋಗಿ ಕೂತ್ಕೊತಿದ್ದೆ. ಎಲ್ಲಿ ಟ್ರೈನಿಂಗ್ ಆಗುತ್ತೆ ಸುಮ್ಮನೆ ಕೂತ್ಕೊಳ್ತಿದ್ದೆ. ನನ್ನ ಟೀಮ್ ಇಲ್ಲ ಅಂದ್ರು. ನನಗೆ ವಿದ್ಯೆ ಬೇಕಿತ್ತದು. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿದು ಇಮ್ಯುನಿಟಿ ಕಪ್ ಅಂದ್ರೆ ಏನು, ಅದು ಏನಕ್ಕೆ ತಗೋತಾರೆ, ಹೆಲ್ತ್ ಅಂದ್ರೆ ಏನು, ಬಾಡಿಗೆ 70% ವಾಟರ್ ಇರ್ಬೇಕಂತಾರೆ, ಫೈಬರ್ ಇರ್ಬೇಕಂತಾರೆ, ಆ ಕಂಟೆಂಟ್ ಯಾಕೆ ಬೇಕು, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇವೆಲ್ಲ ವಿಷಯ ಗ್ರಹಿಸ್ತಾ ಆಟೋಮೆಟಿಕ್ಲಿ ಫೀಲ್ಡಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 1 ಹೇಳ್ದಾಗ ಧೈರ್ಯ ಬಂತು, 2 ಹೇಳ್ದಾಗ ಧೈರ್ಯ ಬಂತು, 3 ಹೇಳ್ದಾಗ ಧೈರ್ಯ ಬಂತು. ಯಾವಾಗ 3, 4 ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಪೇಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮನೆ ಸುತ್ತಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮೀಟಿಂಗ್ ಸ್ಟಾರ್ಟ್ ಮಾಡಿದೆ. ಮೀಟಿಂಗ್ ಇಂದ ಮೀಟಿಂಗು, ದೊಡ್ಡ ಮೀಟಿಂಗ್ ಆಯ್ತು, ದೊಡ್ಡ ಇವೆಂಟ್ಗಳಾಯ್ತು. ಇವತ್ತು ಲಕ್ಷಾಂತರ ಜನ ನಮ್ಮ ಅಂಡರ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಈಸಿ ವೇ ನಾವು ಕೊಟ್ಟಿದ್ದೀವಿ. ಝೂಮ್ ಮೀಟಿಂಗ್ ಡೈಲಿ ಕೊಡ್ತಾ ಇದೀವಾ? ಎಷ್ಟೋ ಜನ ಯುಟಿಲೈಸ್ ಮಾಡ್ಕೋತಾ ಇಲ್ಲ ಸ್ನೇಹಿತರೆ. ಭಾರತೀಯವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಬಂದು ಅವರು ಶೇರ್ ಮಾಡ್ಕೋತಾರೆ. ನೇತ್ರ ಅವ್ರು ಬಂದು ಪ್ಲಾನ್ ಹೇಳಿರ್ತಾರೆ, ಪ್ರಿಯಾ ಕದಮ್ ಅವ್ರು ಮಾತಾಡ್ತಾರೆ, ಕೇಶವಮೂರ್ತಿ ಅವ್ರು ಮಾತಾಡ್ತಾರೆ, ನಳಿನಿ ಬಂದು ಮಾತಾಡ್ತಾರೆ, ಪ್ರದೀಪ್, ನಮ್ಮ ಇರ್ತಕ್ಕಂಥ ಎಲ್ಲಾ ಲೆಜೆಂಡ್ಸ್ಗಳು ವಿಷಯಗಳನ್ನ ಮಾತಾಡ್ತಾರೆ. ಇವತ್ತು ನಮ್ಮ ಶ್ರೀನಿವಾಸ್ ಅವರು ಕಾಂಬಿನೇಷನ್ ಏದು ಅಂತ ಅಚ್ಚುಕಟ್ಟಾಗಿ ಎಲ್ಲ ವಿಷಯಗಳನ್ನ ತಿಳಿಸ್ತಾರೆ. ಏನಾದ್ರು 1 ಪೈಸೆ ದುಡ್ಡಿದ್ಯಾ? ಇಲ್ಲಿ ಎಜುಕೇಶನ್ ರಿಕ್ವೈರ್ಡ್ ಇಲ್ಲ ಸ್ನೇಹಿತರೆ. ನೆಟ್ವರ್ಕಿಗೂ ಜಾಬಿನ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಸೊ ನೋಡಿ, ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಿಲ್ಲಿ. ಕರೆಕ್ಟಾ? ಜಾಬಿಗೆ ಮುಂಚೆ ಎಲ್ಲಿ ಮಾಡಿದ್ದಪ್ಪ, ಏನಾದ್ರು ಲೆಟರ್ ಇದೆಯಾ, ಆ ಕಂಪ್ನಿ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ. ನೀವ್ ಎಲ್ಲಿ ಮಾಡಿದೀರಾ ಅಂತ ನಾವು ಇವತ್ತವರೆಗೂ ಇಲ್ಲಿ ಕೇಳೇ ಇಲ್ಲ. ನಾವು ವ್ಯಕ್ತಿನ ಶಕ್ತಿಯಾಗಿ ನಾವೇ ಮಾರ್ಪಡಿಸ್ಕೊಂಡ್ಬಿಡ್ತೀವಿ. ಇಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಬೇಕು. ಇಲ್ಲಿ ಯಾರು ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಬಿಫೋರ್ ಆ ಬಿಸ್ನೆಸ್ ಯಾರು ಮಾಡಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕು. ಗೊತ್ತಿಲ್ಲದೆ ಯಾವ ಬಿಸ್ನೆಸ್ ನಾವು ಮಾಡ್ಲಿಕ್ಕೆ ಆಗಲ್ಲ. ನೋ ಜಾಬ್ ಸೆಕ್ಯೂರಿಟಿ. ಜಾಬ್ ಅಲ್ಲಿ ಅಂತದೇನು ಸೆಕ್ಯೂರಿಟಿ ಇಲ್ಲ. ನೀವೇನಾದ್ರು ಡಮಕ್ ಅನ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ದು ನಾಮಿನಿ ಕೊಡಲ್ಲ ಜಾಬ್ ಅವ್ರಿಗೆ. ಈ ಗೌರ್ಮೆಂಟೇ ಕೊಡ್ತಾರೆ, ಪ್ರೈವೇಟ್ ಅವ್ರು ಎಲ್ಲಿ ಕೊಡ್ತಾರೆ? ಕರೆಕ್ಟ್ ಹೌದವ್ರು. ಸೊ ನಮ್ಮ V-Star ಅಲ್ಲಿ 5th ರ್ಯಾಂಕ್ ಕಂಪ್ಲೀಟ್ ಮಾಡಿ 6th ರ್ಯಾಂಕ್ ರನ್ನಿಂಗ್ ಇರೋರು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವ್ರ ಮಕ್ಕಳಿಗೆ ಸೆಕೆಂಡ್ ಇಯರ್ PUC ಅವ್ರಿಗೂ ಜಾಬ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ, ಹೋಲ್ಸ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಇವತ್ತು ನನ್ನ ರ್ಯಾಂಕಿಗೆ 22 lakhs, 1 ರೂಪಾಯಿ ಕಟ್ಟಲ್ಲ, ಇನ್ಸೂರೆನ್ಸ್ ಇದೆ 22 ಲಕ್ಷ ನನ್ನ ರ್ಯಾಂಕಿಗೆ ಪ್ರೆಸೆಂಟ್. ನನ್ನ ಫ್ಯಾಮಿಲಿಗೆ ಸೆಕ್ಯೂರಿಟಿ ಇದೆ 22 ಲಕ್ಷ. ಅದರೊಟ್ಟಿಗೆ ನನ್ನ ID ನನ್ನ ವೈಫಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ನನ್ನ ID ಸೆಕ್ಯೂರಿಟಿ ಇದೆ. ನಿಮ್ ಜಾಬ್ ಅಲ್ಲಿ ಸೆಕ್ಯೂರಿಟಿ ಇದೆಯಾ? ನಾನು ಡಿಫರೆನ್ಸ್ ತಿಳಿಸ್ತಾ ಇರೋದು. ಹ್ಯಾವ್ ಟು ವರ್ಕ್ ಆಸ್ ಎ ಇನ್ಸ್ಟ್ರಕ್ಷನ್. ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಏನ್ ಮಾಡುತ್ತಾರೆ ಅದೇ ಮಾಡ್ಬೇಕು. ಆಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಿಮ್ಗೆ ಏನಾದ್ರು ಐಡಿಯಾಸ್ ಇತ್ತು ಅಂದ್ರೆ ನಿಮ್ಮ ಐಡಿಯಾಸ್ ಪ್ರಕಾರ ನೀವು ಮಾಡ್ಬೋದು. ಈಗ MD ನನಗೆ ಕಡಿವಾಣ ಹಾಕಲ್ಲ. ನನ್ನ ಐಡಿಯಾ ಹೆಂಗ್ ಬರುತ್ತೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲಿ ಕಡಿವಾಣ ಇಲ್ಲ. ಜಾಬ್ ಅಲ್ಲಿ ಕಡಿವಾಣ ಇದೆ. ಲಿಮಿಟೆಡ್ ಇನ್ಕಮ್ ಜಾಬ್ ಅಲ್ಲಿ 30,000 ಅಂದ್ರೆ 30,000, 40,000 ಅಂದ್ರೆ 40,000. ನಾನು ಒಂದು ವಾರದಲ್ಲಿ ಬೇಕಾದ್ರೆ 5 ಲಕ್ಷ ದುಡಿಬೇಕಂದ್ರೆ ನಾನು ಮಾಸ್ಟರ್ ಪ್ಲಾನ್ ಮಾಡ್ಬೋದು V-Star. 1 ಲಕ್ಷ ದುಡಿಬೇಕು ಅಂದ್ರೂ ನಾನು ಪ್ಲಾನ್ ಮಾಡ್ಬೋದು. ಈಗ ನೀವು 5,000 ದುಡಿತಾ ಇದ್ದೀರಾ ಅಂದ್ರೆ 20,000 ಬೇಕು ಅಂದ್ರೆ 20,000 ನೀವು ಪ್ಲಾನ್ ಮಾಡ್ಬೋದು. ಇದು ಜನರೇಷನ್ ಟು ಜನರೇಷನ್ ಡುಪ್ಲಿಕೇಶನ್ ಅಲ್ಲ. ಮದುವೆ ಆಗಿ ಹುಡುಗಿಗೆ 18 ಆಗ್ಬೇಕು, ಹುಡುಗಂಗೆ 21 ಆಗ್ಬೇಕು ಅಂತ ಇಲ್ಲ. ಇಲ್ಲಿ ಈಗ ಲಾಗಿನ್ ಆಗಿದ್ದೀರಾ, ಇಮಿಡಿಯೇಟ್ 4 ಲಾಗಿನ್ ಮಾಡ್ಬೋದು. ಆ 4ರಿಂದ ಇನ್ನು 40 ಮಾಡ್ಬೋದು. ಆ 40ರಿಂದ 400 ಬೇಕಾದ್ರೆ ಮಾಡ್ಬೋದು ಒಂದೇ ದಿನದಲ್ಲಿ. ನಿಮಗೆ ಮಿನಿಮಮ್ 1,000ದಿಂದ ಮ್ಯಾಕ್ಸಿಮಮ್ 2.5 ಲಕ್ಷದವರೆಗೂ ಇನ್ಕಮ್ ಕೊಡ್ತಾ ಇದೆ. ಹೌದಾ?
ಇಲ್ಲಿ ಯಾವುದೇ ಕಾರಣಕ್ಕೂ ಕಡಿವಾಣಗಳು ಇನ್ಕಮ್ಗೆ ಇಲ್ಲ. ಸೊ ಜಾಬ್ ಅಲ್ಲಿ ಕಡಿವಾಣ ಇದೆ. 30,000 ಅಂದ್ರೆ 35,000. ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಹಾಕಿ. ಸ್ವಲ್ಪ ನಿದ್ದೆ ಮಾಡ್ತಿದ್ರು, ಅದಕ್ಕೆ ಹಾಕಿಸ್ತಾರೆ. ಸ್ವಲ್ಪ ಇದರಲ್ಲಿ ನಮ್ಮ MD ಏನಂತ ಗೊತ್ತಾ, ಒಂಚೂರು ಹಂಗೆ ಕೆಟ್ಟಕ್ಕೆ ತಟ್ಟೆ ಬಿಸಿ ಅಂತಾರೆ. ನಾನು ಬೇಡ ಅಂತ ಬಿಡಿಸ್ಲಿಲ್ಲ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಜಾಬ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಪ್ರೊವೈಡ್ ಟ್ರೈನಿಂಗ್, ಹೌದಾ? ಮತ್ತೆ ಟ್ರೈನಿಂಗ್ ಬೇಕಾದಂತ ಮೆಟೀರಿಯಲ್ಸ್, ಆನ್ಗೋಯಿಂಗ್ ಸಪೋರ್ಟ್, ಹೆಲ್ಪ್ ದೇರ್ ಲೀಡರ್ ಸಕ್ಸೆಸ್. ಕರೆಕ್ಟಾ? ಒಂದು ಬೋರ್ಡ್ ರೈಟಿಂಗ್ ಥ್ರೂ ಇರ್ಬೋದು, ಒಂದು ಜೂಮ್ ಮೀಟಿಂಗ್ ಅಲ್ಲಿ ಇರ್ಬೋದು, ಅಥವಾ BOP ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಇರ್ಬೋದು, ನಿಮ್ಗೆ 1-to-1 ಬರೋದ್ರಲ್ಲಿ ಇರ್ಬೋದು. ನೋಡ್ರಿ, ನೀವು ಒಂದ್ ID ಮಾಡಿ, ನೀವು ರ್ಯಾಂಕ್ ಆಗಿ, ನೀವು 1,000 ತಗೊಳಕ್ಕೆ ನನ್ನ ಕಾರು, ನನ್ನ ಪೆಟ್ರೋಲ್, ನನ್ನ ಮೀಟಿಂಗು, ಇದು ಯಾವ ಕಂಪನಿ ಯಾವ ಜಾಬ್ ಅಲ್ಲಿ ಇದೆ ಹೇಳ್ರಿ? ನಿಮ್ಮೂರ್ ಕೆಲ್ಸಕ್ಕೆ ಸೀನಿಯರ್ ಅವನ ಕಾರಲ್ಲೇ ಬರ್ತಾನೆ, ನಿಮ್ಮೂರಲ್ಲಿ ಅವನ ಆಟ ಆಗ್ತಾನೆ, ನಿಮ್ಮೂರಲ್ಲಿ ಮೀಟಿಂಗ್ ಕೊಡ್ತಾರೆ, ನೀವು ನಿಮ್ಮೂರಲ್ಲಿ ನೀವು ಆರಾಮಾಗಿರ್ತೀರಾ. ಕರೆಕ್ಟಾ? ಯಾವ್ದಿದೆ ಸರ್ ಇಂಥ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪವರ್ ಅಂದ್ರೆ ಇದು. ನಿಮ್ಮನ್ನು ಗೆಲ್ಲಿಸ್ಲಿಕ್ಕೆ ಸೀನಿಯರ್ಗಳೇ ಎಫರ್ಟ್ ಆಗ್ತಾರೆ ಇಷ್ಟೋ ವರ್ಷ. ಪ್ಲಸ್ ಇಲ್ಲಿ ನೋಡಿ, ಎಂಪ್ಲಾಯೀಸ್ ಹ್ಯಾವ್ ಟು ಸ್ಪೆಂಡ್ ದರ್ ಓನ್ ಮನಿ. ಅವ್ನು ಏನಾದ್ರು ಕಲಿಬೇಕಂದ್ರೆ, ಏನಾದ್ರು ಟ್ರೈನಿಂಗ್ ಹೋಗ್ಬೇಕಂದ್ರೆ, ಏನಾದ್ರು ಅವ್ನ ಸ್ಕಿಲ್ ಜಾಸ್ತಿ ಮಾಡ್ಕೋಬೇಕು, ಇನ್ನೊಂದು ಅಪ್ಗ್ರೇಡಿಗೆ ಹೋಗ್ಬೇಕು, ನನ್ನ ಮ್ಯಾನೇಜರ್ ಪೋಸ್ಟ್ ಹೋಗ್ಬೇಕು, ಇನ್ನೊಂದು ಅಪ್ಗ್ರೇಡ್ GM ಆಗ್ಬೇಕಂದ್ರೆ ಅದು ಬೇಕಾದಂತ ನಾಲೆಜ್ ತಗೊಳ್ಳಿಕ್ಕೆ ಅವನಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅವ್ನು ಏನ್ ಮಾಡ್ಬೇಕು ಹೇಳಿ? ಟ್ರೈನಿಂಗಿಗೆ ಸಪ್ರೇಟ್ ಆಗಿ ಹೋಗ್ಬೇಕು. 10,000, 20,000 ಲಕ್ಷ ಗಟ್ಟಲೆ ಕೊಟ್ಟು ಟ್ರೈನಿಂಗಿಗೆ ಹೋಗಿ ಅವ್ರು ಕಲ್ತಿ, ಅವರು ನಾನು ಅಪ್ಗ್ರೇಡ್ ಆಗಿದ್ದೀನಿ ಅಂತ ತೋರಿಸ್ಕೊಂಡು, ಮತ್ತೆ ಅಲ್ಲಿ ಹೋಗಿರ್ತಕ್ಕಂಥ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಅಪ್ಗ್ರೇಡ್ ವರ್ಷನಿಗೆ ಹೋಗ್ತಾರೆ ಜಾಬಿಗೆ. GM ಇನ್ನೊಂದು ಏನೋ ಒಂದು ಕೊಡ್ತಾರೆ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಆ ಥರ ಯಾರು ಇಲ್ಲ ಸ್ನೇಹಿತರೆ. ಫ್ರೀ ಆಫ್ ಕಾಸ್ಟ್ ನಿಮ್ಗೆಲ್ಲ ಹೇಳ್ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಒಂದು ಪಾರ್ಟ್ ನೋಡಿ, ಫ್ರೀಡಮ್. ಲೀಡರ್ಸ್ ಹ್ಯಾವ್ ಫ್ಲೆಕ್ಸಿಬಿಲಿಟಿ ಇನ್ ವರ್ಕಿಂಗ್ ಅವರ್ಸ್ ಅಂಡ್ ಲೊಕೇಶನ್. ದೇ ಕ್ಯಾನ್ ಚೂಸ್ ವೆನ್, ವೇರ್ ಟು, ವೈ. ಈಗ ನೋಡಿ, ನಮ್ಮ ಲೆಜೆಂಡ್ಸ್ ಎಲ್ಲ ಇದೆ, 6th, 7th, 8th, 9th ಎಲ್ಲ. ಅವರಿಗೆ ಕಂಡೀಷನ್ ಇಲ್ಲ. ಅವ್ರು ಸೋಮವಾರ ಕೆಲಸ ಮಾಡಿ ಅಂತ ಕಂಡೀಷನ್ ಇಲ್ಲ. ಸೋಮವಾರ ಮನೇಲಿ ಇರ್ಬೋದು, ಕ್ರಿಕೆಟ್ ಆಡ್ಬೋದು, ಶಟ್ಲ್ ಕಾಕ್ ಆಡ್ಬೋದು, ಮಂಗಳವಾರ ಬೇಕಾದ್ರೂ ಮನೇಲಿ ಇರ್ಬೋದು, ಬುಧವಾರ ಬೇಕಾದ್ರೂ ಮನೇಲಿ ಇರ್ಬೋದು, ಗುರುವಾರ ಬೇಕಾದ್ರೂ ಮನೇಲಿ ಇರ್ಬೋದು. ಆದ್ರೆ ಕಂಡೀಷನ್ ಏನಾರು ಇದೆಯಾ? ಕಂಡೀಷನ್ ಏನಿಲ್ಲ. ನಿಮ್ಗೆ ಯಾವಾಗ ಬೇಕು ಇಷ್ಟ ಬಂದಾಗ ನೀವು ಕೆಲಸ ಮಾಡ್ಬೋದು. ಜಾಬ್ ಅಲ್ಲಿ ಎಂಪ್ಲಾಯ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ ರಿಗಾರ್ಡಿಂಗ್ ಅವರ್ಸ್. ಒಂದ್ ರಜಾ ಬೇಕಂದ್ರೆ ಕೇಳ್ಬೇಕ್ರಿ. ಒಂದ್ ತಮ್ಮನ್ ಮದ್ವೆ ಆದ್ರೆ, ಸ್ವಂತ ಅವನೇ ಮದ್ವೆ ಆದ್ರೆ ಹನಿಮೂನ್ಗೆ ಹೋಗ್ಬೇಕಂದ್ರೆ 6 ದಿನ ರಜೆ ಕೊಡಲ್ಲ ಅಂತ. ಹೊಸದಾಗಿ ಮದ್ವೆ ಆಗಿರೋರ್ಗೆ ಅಡ್ಜಸ್ಟ್ ಆಗಕ್ಕೆ 2-3 ದಿನ ಬೇಕು, ಆಮೇಲೆ 2 ದಿನ ಆರಾಮಾಗಿರಬೇಕಲ್ವ. ಅಂತದ್ರಲ್ಲಿ ಒಂದಿನದಲ್ಲೇ ಹೋಗಿ ಒಂದಿನದಲ್ಲೇ ಬಾ ಅಂದ್ರೆ ಮತ್ತೆ ಮುಗಿಸ್ಕೊಂಡಿರ್ತಾರೆ ಅವರು, ಗಾಬರಿಲಿ ಇರ್ತಾರೆ. ತಾಯಿ ಮನೆ ಬಿಟ್ಟು ಬಂದಿದ್ರೆ ಅಮ್ಮನ ನೆನಪಾಗ್ತು ಇದೆ ಕೇಳ್ಕೊ, ನೀವು ಮೂಡೇ ಹೋಯ್ತು, ಅಮ್ಮನ ನೆನಪಾಗ್ತಾ ಇದ್ದೆ, ಅಮ್ಮ ಫೋನ್ ಮಾಡ್ಕೊಂಡಿದ್ದೆ. ಸೊ ಅಂದ್ರೆ ಇಲ್ಲಿ ಇದೇ ಲೊಕೇಶನ್ ಅಲ್ಲಿ ಕೆಲಸ ಮಾಡ್ಬೇಕನ್ನೋದಿದೆ. ಕರೆಕ್ಟ್? ಆ ಜಾಬ್ದು ನಮ್ದು ಲೊಕೇಶನ್ ಇಲ್ಲ. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್. ಸಂತೋಷ್ ಬೆಂಗಳೂರು ನಡೆಯುತ್ತೆ, ಕುಶಾಲನಗರ ನಡೆಯುತ್ತೆ, ಎಲ್ಲ ಕಡೆ ಒಂದೊಂದು ಫ್ಯಾಕ್ಟ್ರಿ. ನಾನು ಒಬ್ಬೊಬ್ಬ ವ್ಯಕ್ತಿನ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ರಿಯಾ ಮೇಡಮ್ ಒಂದು ಫ್ಯಾಕ್ಟ್ರಿ, ಕೇಶವಮೂರ್ತಿ ಒಂದು ಫ್ಯಾಕ್ಟ್ರಿ, ವೆಂಕಟೇಶ್ ಮೂರ್ತಿ ಒಂದು ಫ್ಯಾಕ್ಟ್ರಿ, ಜಗದೀಶ್ ಒಂದು ಫ್ಯಾಕ್ಟ್ರಿ. ಒಬ್ಬೊಬ್ಬ ವ್ಯಕ್ತಿನ ಒಂದು ಫ್ಯಾಕ್ಟ್ರಿ ಆಗಿ ಕನ್ವರ್ಟ್ ಆಗ್ತಾರೆ. ಅಲ್ಲಿ ಇಂಡಿವಿಜುವಲ್ ಆಗಿ ಕೆಲಸ ಮಾಡಬೇಕು, ಇಲ್ಲಿ ಮಲ್ಟಿಪಲ್ ವರ್ಕ್ ಅನ್ನ ಮಾಡಬೇಕು. ನಾನು ಮನ್ಸು ಮಾಡಿದ್ರೆ 3 ದಿನ ಹಾಲಿಡೇಸು ಹಾಕೋಬಹುದು, ನನಗೆ ಇನ್ಕಮ್ ಬರುತ್ತೆ. ಜಾಬಲ್ಲಿ 3 ದಿನ ನೋಡ್ತಾರೆ, 4 ದಿನ ನೋಡ್ತಾರೆ. ಇಲ್ಲಪ್ಪ ನೀನು ರಜಾ ಹಾಕು, ಯಾಕೋ ನೀನು ರಜಾ ಆಗ್ತಿದ್ಯಾ, ನಿನ್ ಕೆಲಸನ ಬಿಟ್ಬಿಡು ಅಂತ ಹೇಳ್ತಾರೆ. ಕರೆಕ್ಟಾ? ಸೊ ಒಂದು ಪಾರ್ಟ್. ಅದ್ರ ನೆಕ್ಸ್ಟ್ ಇನ್ಕಮ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಹೆಂಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯು ಕ್ಯಾನ್ ಅರ್ನ್ ಮಚ್ ಮನಿ ಆಸ್ ಯು ವಾಂಟ್. ನಿಮ್ಗೆ ಎಷ್ಟು ಬೇಕು ಅಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಬಹುದು. ಸೊ ನೋಡಿ, ನಂದು SLC ಸ್ನೇಹಿತರೆ, ನಂದು ಹೈಯರ್ ಎಜುಕೇಶನ್ ಇಲ್ಲ, SLC. ಬರ್ತಾ 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 ನಾನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು, ನನಗೆ ನಾನು ಡೆವಲಪ್ ಆಗಬೇಕು, ನಾನು ಚೆನ್ನಾಗಿ ಮಾತಾಡಬೇಕು. ನಾನೇನೇ ನನ್ನ ಮಗಳ ಹತ್ರನೂ ಕೂತ್ಕೊಂಡಿದ್ದೆ, ಕೆಲವೊಂದು ಇಂಗ್ಲೀಷ್ ವರ್ಡ್ ಹೆಂಗಮ್ಮ ಹೇಳ್ಕೊಡು ಅಂತ ಹೇಳಿ. ಅವ್ರು ಇಂಗ್ಲೀಷ್ ಇದರಲ್ಲಿರೋದು. ಇನ್ಕಮ್ ಸ್ನೇಹಿತರೆ ನೋಡಿ, ಈ 7 ಇಯರ್ಸ್ ಅಲ್ಲಿ ಒಬ್ಬ ಜಾಬಲ್ಲಿ ಏನ್ ದುಡಿತಾನೆ, ಆ ಎಕ್ಸ್ಪೆಕ್ಟೇಷನ್ ಇಂತ ಜಾಸ್ತಿ ನಿಯರ್ ಬಟ್ 4 CR 4 ಕೋಟಿವರೆಗೂ ಇನ್ಕಮ್ ಅನ್ನು ಅರ್ನಿಂಗ್ ಮಾಡಿ ನಿಮ್ ಕಣ್ ಮುಂದೆ ಇದ್ದೀನಿ. ನಾನು 1 ಲಕ್ಷ ಜಾಬಲ್ಲಿ ಇದ್ದಿದ್ರು ಸ್ನೇಹಿತರೆ, 1 ಲಕ್ಷ ಜಾಬಲ್ಲಿ ಇದ್ದಿದ್ರು 1 ವರ್ಷಕ್ಕೆ ಎಷ್ಟು ದುಡ್ಡು ಆಗ್ತಿತ್ತು?
12 ಲಕ್ಷ. 1 ಲಕ್ಷ ನಮಗೆ ಸೇವ್ ಆಗ್ಬಿಡ್ತಿತ್ತ, ಖರ್ಚೆ ಆಗೋಗ್ತಿತ್ತು. ಎಕ್ಸಾಂಪಲ್ 50,000 ಖರ್ಚಂತ 50,000 ಉಳಿಸಿದ್ರು 6 ಲಕ್ಷ. 10 ವರ್ಷಕ್ಕೆ 60 ಲಕ್ಷ, 20 ವರ್ಷಕ್ಕೆ 1,20,00,000, 30 ವರ್ಷಕ್ಕೆ 1,80,00,000, 2 ಕೋಟಿ ಏನು ಕೊಡಿ. ಕತ್ತೆ ದುಡ್ದಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಬೇಕು. ಕರೆಕ್ಟಾ? ಇಲ್ಲಿ 4 ಇಯರ್ಸ್ ಅಲ್ಲಿ ಲೈಫ್ ಎಂಜಾಯ್ ಮಾಡ್ಕೊಂಡು, ಟ್ರಿಪ್ಪು ಮಾಡ್ಕೊಂಡು, ಫಾರಿನ್ ಟ್ರಿಪ್ ಮಾಡ್ಕೊಂಡು, ಸೆಲೆಬ್ರಿಟಿ ತರ ಓಡಾಡ್ಕೊಂಡು, ಆರ ತುರಾಯಿ ಎಲ್ಲ ಹಾಕಿಸ್ಕೊಂಡು ಲೈಫ್ ಅನ್ನ ಸೂಪರ್ ಡೂಪರ್ ಎಂಜಾಯ್ ಮಾಡ್ಕೊಂಡು ಒಂದು ಟೀಮ್ ಕಟ್ಕೊಂಡ್ಬಿಟ್ಟೆ. ಆ ಟೀಮು ಇವತ್ತು ನನ್ನನ್ನು ಬೆಳೆಸ್ತಾ ಇದೆ. ಫಸ್ಟ್ ಟೀಮ್ ಅನ್ನ ಬೆಳೆಸ್ತೆ, ಈಗ ಟೀಮ್ ನನ್ನನ್ನು ಬೆಳೆಸ್ತಾ ಇದೆ. ಕೆಲವರು ಏನ್ ಗೊತ್ತಾ, ಫಸ್ಟ್ ಅವ್ರು ಬೆಳೆಸ್ಕೊಳಕ್ ಹೋಗ್ತಾರೆ, ಅವ್ರ ರ್ಯಾಂಕ್ ನೋಡ್ಕೊಳಕ್ ಹೋಗ್ತಾರೆ. ನೀವು ಫಸ್ಟ್ ಜಾಯಿನ್ ಆದಾಗ ನಿಮ್ ಜೊತೆ 3 ಜನ ಬಂದು ನೀವು ರ್ಯಾಂಕ್ ಆಗ್ತಿರಲ್ಲ, ಆ 3 ಜನಕ್ಕೆ ರ್ಯಾಂಕ್ ಮಾಡಿಸಿ ಫಸ್ಟ್ ನೀವು ಆಟೋಮೆಟಿಕ್ಲಿ ಸೆಕೆಂಡ್ ರ್ಯಾಂಕ್ ಆಗ್ತೀರಿ. ನೀವೇನ್ ಮಾಡ್ತಾರೆ ಗೊತ್ತಾ, 3 ಜನ ಬಂದ್ಮೇಲೆ ಮತ್ತೆ ಇನ್ನೊಬ್ಬರು ಇಟ್ಕೊಬರಕ್ ಹೋಗ್ತೀರಿ. ಆ 3 ಜನ ನಂಗೆ ಬಿಟ್ಟಾಗ್ತೀರ. ಫಸ್ಟ್ ನೀವು ಮಾಡ್ಬೇಕಾದ್ರೆ ಆ 3 ಜನಕ್ಕೆ ಡೆವಲಪ್ಮೆಂಟ್, ಅವರಿಂದ ಲಿಸ್ಟ್ ತೆಗಿಸ್ಬೇಕು, ಅವರಿಂದ ಕೆಲಸ ಸ್ಟಾರ್ಟ್ ಆಗ್ಬೇಕು. ಅವ್ರು ಡೆವಲಪ್ ಆದ್ರೆ ನಿಮ್ ರ್ಯಾಂಕ್ ಕಂಪ್ಲೀಟ್ ಆಯ್ತಾನೆ. ಆದ್ರೆ ನೀವುಗಳು ಏನ್ ಮಾಡ್ತಾ ಇದ್ದೀರಾ, 100 ಸ್ಪೀಡ್ ಮಾಡೋದನ್ನ ಬಿಡ್ತೀರಾ, ಹೊಸ ವ್ಯಕ್ತಿಗಳನ್ನ ಕರ್ಕೊಂಡು ಬರ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಕೊಟ್ಟಂತ ಉರುಪು ಜೋಶ್ ಮೈನಸ್ ಮಾಡಕ್ ಬಿಡ್ತೀರಾ. ಯಾರೋ 100 SP ಪ್ರಾಡಕ್ಟ್ ಬಂದಿದೆ 16,000 ರೂಪಾಯಿ 17,000 ರೂಪಾಯಿ, ನಂದು ಯಾಕೋ ಇಮ್ಯುನಿಟಿ ಕಾರ್ಡ್ ಖಾಲಿ ಆಗ್ಬಿಡಿತ್ತಲ್ಲ ಅಂತ ಹೇಳಿ ಅವನಿಗೆ ಬಂದ್ರೆ ಇಮ್ಯುನಿಟಿ ಕಾರ್ಡ್ ಪುನಃ ನೀವೇ ಕೊಡ್ಬಿಡಿ. ಅವರಿಗೆ ಇಮ್ಯುನಿಟಿ ಕಾರ್ಡ್ ಬಂದೇ ಇಲ್ಲ ಕಂಪ್ನಿಯಿಂದ ಅಂತ ಹೇಳ್ಬೋದು. ಅವನು 1 ವಾರ ನೋಡೋದ ಸೀನಿಯರ್ ಅಲ್ವಾ, ಇರ್ಲಿ ಬಿಡಿ ಸರ್ ಬರುತ್ತೆ ಅಂತ. ನಾವು ಬೇರೆ ಮೋಟಿವೇಶನ್ ಮಾಡ್ತಾ ಇರ್ತೀವಲ್ಲ, ಬರುತ್ತೆ. ಯಾಕಂದ್ರೆ ಇವನ್ ವೀಕ್ನೆಸ್ ಹೇಳಂಗಿಲ್ಲ ನಾವು, ನಿನ್ ತಿಂದ್ಬಿಡೋರೆ ಕುಡ್ಬಿಡೋರೆ ಅಂತ ಅವನೇ ತಂದ್ರೆ. ಹಂಗಾಗಿ ನಾವು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಎಷ್ಟೋ ಜನ ಇಲ್ಲಿ ನಾವೇ ತಿನ್ನ ತಟ್ಟೆಗೆ ಕಲ್ಲು ಹಾಕೋತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಜಾಯಿನ್ ಆದ ವ್ಯಕ್ತಿಗೆ ಮಗು ತರ ನೋಡ್ಕೊಳ್ಳಿ, ಲಾಲನೆ ಪಾಲನೆ ಮಾಡಿ. ಜನಗಳ ದುಡ್ಡು ವಿಷ, ನೋಡಿ. ನಾನು ಮೊನ್ನೆ ಬೆಂಗಳೂರು ಟೀಮ್ ಮಹಾಲಕ್ಷ್ಮಿ ಅವ್ರದೆಲ್ಲ ಏನ್ ಮಾಡಿದೆ ಗೊತ್ತಾ, ನಾನು ದುಡ್ಡು ಹಾಕಿಸ್ಕೊಳ್ಳೇ ಇಲ್ಲ. ನಾನು ಡೈರೆಕ್ಟ್ ಇವೆಂಟ್ ಅವ್ರಿಗೆ ದುಡ್ಡು ಹಾಕಿ ಅಂತ ಅವ್ರದ್ದು ಸ್ಕ್ಯಾನರ್ ಕಳಿಸ್ದೆ. ಬೇಡ ನನ್ ದುಡ್ಡು, ನಾನು ಹೆಂಗಿದ್ರು ಇವೆಂಟ್ ಅವ್ರಿಗೆ ಕೊಡ್ಬೇಕು, ನನಗೆ ಹಾಕಿ, ನಾನೆಲ್ಲ ನೀವೇ ಕಳಿಸ್ಬಿಡಿ ಅಂತ ಅಲ್ಲಿಗೆ ಇವೆಂಟ್ ಅವ್ರಿಗೆ ಹಾಕಿಸ್ತಾ ಇದ್ದೀನಿ. ಬೇಡ. ಯಾವಾಗ ಟೀಮಲ್ಲಿ ಒಂದು ಟ್ರಸ್ಟ್, ಒಂದು ನಂಬಿಕೆ ಉಳಿಸ್ಕೋತೀರಾ, ತಂಡ ಆಟೋಮೆಟಿಕ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಒಂದು ನಂಬಿಕೆ ಕಳ್ಕೊಂಡ್ರಿ, ಒಂದು ಪ್ರಾಡಕ್ಟ್ ಮಿಸ್ಯೂಸ್ ಮಾಡಿ, ಒಂದು ದುಡ್ಡಿಗೆ ಮಿಸ್ಯೂಸ್ ಮಾಡಿ, ಯಾರೋ 100 SP ದುಡ್ಡು ಕೊಟ್ಬಿಟ್ರು, 50 SP ಮಾಡ್ಬಿಡೋದು, ಆ 8,000 ರೂಪಾಯಿ ತಗೊಂಡು ಇಟ್ಕೊಬಿಡೋದು, ಮನೆಗೆ ಬಾಡಿಗೆ ಕಟ್ಟಕ್ಕಾಯ್ತು, ಸಿಲಿಂಡರ್ ಆಯ್ತು. ನಿಮಗೆ ಅಭಿವೃದ್ಧಿ ಕೊಡೋ ವ್ಯಕ್ತಿನ ಹಂಗೆ ಸಿಗರೇಟ್ ಆಗಿ ಹೊಸ್ಕಾಗ್ತಾರಲ್ಲ, ಆ ತರ ಚೂಟ್ ಹಾಕ್ಬಿಡ್ತಾರೆ ಗಿಡಗಳನ್ನ. ನೀವು ಮಾಡ್ಬೇಕಾಗಿರೋದು ಆ ವ್ಯಕ್ತಿಗೆ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅವ್ರನ್ನ ಬೆಳೆಸ್ಬೇಕು. ಯಾವ ವ್ಯಕ್ತಿಯಿಂದ ಯಾವ ವ್ಯಕ್ತಿ ಅವ್ರು ಡೌನ್ ಲೈನ್ ಅಲ್ಲಿ ಬರ್ತಾರೆ ಗೊತ್ತಿಲ್ಲ ನನಗೆ, ಯಾರು ಫಿನಿಶ್ ತರ ಆಗ್ತಾರೆ ನನಗೆ ಗೊತ್ತಿಲ್ಲ. ಈಗ ಎಕ್ಸಾಂಪಲ್ ನೋಡಿ, ಸುಗುಣ ಅವರಿದ್ರು, ನಮ್ಗೆ ಹಳೆ ಪರಿಚಯ. ಅವರು ಸುಗುಣ ಅವ್ರು ಬಿಟ್ಟು ಹೋಗಿದ್ರು, ಏನೋ ಒಂದು ಪ್ರಾಬ್ಲಮ್ ಆಗಿ ಇಷ್ಟದಿಂದ ಹೊರಗೆ ಹೋಗಿದ್ರು. ನಮಗೆ ಕಮ್ಯುನಿಕೇಶನ್ ಇದ್ರು. ಪ್ರಿಯಾ ಮೇಡಮ್ ಅವರು ಮರಾಠಿ, ಇಬ್ರು ಬಲಿ ಚೀಚಿ ಪರೀಕ್ಷೆ ಅಂತ ಮಾತಾಡ್ಕೊಂಡು ಕನೆಕ್ಟಿಂಗ್ ಅಲ್ಲಿ ಇಟ್ಕೊಂಡಿದ್ರು. ಅವ್ರಿಗೆ ಯಾವ್ದಾದ್ರು ಒಂದೊಂದು ಆರ್ಡರ್ ಆಗ್ತಾ ಇದೆ ಅಂತಾಗೆಲ್ಲ ಆರ್ಡರ್ ತರಿಸಿ ಕೊರಿಯರ್ ಮಾಡ್ಕೊಡ್ತಿದ್ರು. ಯಾರ್ದು ಸುಗುಣ ಅವ್ರದ್ದು ಫಾಲೋ ಮಾಡ್ತಿದ್ರು, ಸ್ಟೇಟಸ್ ನೋಡ್ತಿದ್ರು. ನೀವು ಇನ್ನೂ ಮಾಡ್ತಾ ಇದ್ದೀರಾ ಅದು, ಇನ್ನೂ ಮಾಡ್ತೀವಿ ಅಂತ ಅನ್ಕೊಂಡ್ರು. ಅವರು ಮಾಡಿದಾಗ ಒಂದಿನ ಏನ್ ಮಾಡಿದ್ರು, ಸುಗುಣ ಅವರು ಒಂದ್ ಒಳ್ಳೆ ಡೈಮಂಡ್ ಅನ್ನ ಕಳಿಸ್ಕೊಟ್ರು ನಮ್ ಸರ್ಸುನ. ಅವ್ರು ಬಂದ್ರು ಮೊದಲ ಹೆಜ್ಜೆ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಇಂಡಿವಿಜುವಲ್ ಆಗಿ. ಇವ್ರು ಗೊತ್ತಲ್ಲ, ಇವ್ರು ಮೊದಲೇ ನಮ್ ಟೀಮ್ ಅವರಲ್ಲ, ಮೋಟಿವೇಶನ್. ಯಾರ ಟೀಮ್ ಹೇಳಿ? ನಮ್ ಟೀಮ್. ಫುಲ್ ಟ್ಯೂನ್ ಮಾಡಕ್ ಕರೆಕ್ಟ್ ಅಲ್ಲ. ಅದ್ರೊಳಗೆ ಬಂದ್ರು, ಆ ರಾತ್ರಿ ಫೈರ್ ಕ್ಯಾಂಪು, ಆ ಡ್ಯಾನ್ಸ್, ಸ್ವಿಮ್ಮಿಂಗ್ ಫುಲ್ಲು, ಎಲ್ಲ ಕದಮ್ ಹೋಗಿ ಎಲ್ಲ ಕದಮ್ ಆಗ್ಬಿಡ್ತಿದ್ದೆ. ಒಳ್ಳೆ ಡೈಮಂಡ್ ಬಂದ್ರು ನಮ್ಮೊಟ್ಟಿಗೆ. ಒಂದು ಲೇಡಿ ಸರ್ಸೋರ್ ಬಂದು ಆ ಮೈಂಡ್ ಸೆಟ್ ನಮ್ಮೊಟ್ಟಿಗೆ ಊಟಿ ಬಂದ್ರು. ಆ ಊಟಿ, ಆ ಡ್ಯಾನ್ಸು, ಓ ಗಾಡ್, ನಾನು ಅವತ್ತೇ ಅನ್ಕೊಂಡೆ, ಭಗವಂತ ಕೆಲಸ ಮಾಡೋರು ಒಳ್ಳೊಳ್ಳೆ ಡೈಮಂಡ್ ಕೊಡ್ತೀಯಪ್ಪ ಅಂತೇಳಿ. ಹೌದು, ಕೊಟ್ರು. ಆ ವ್ಯಕ್ತಿ ಬರೋದು ಇನ್ನೊಂದು ಡೈಮಂಡ್ ಕೊಟ್ಟರು, ದೀಪ ಮಂಜುನಾಥ್. ಅವ್ರು ಒಂದು ಒಳ್ಳೆ ಡೈಮಂಡ್ ಸಿಕ್ತು ನಮ್ಗೆ. ನೋಡಿ, ಯಾರಿಂದ ಯಾರ್ಯಾರು ಬರ್ತಾರೆ ಯಾರು ಗೊತ್ತು. ಆ ದೀಪ ಮಂಜುನಾಥ್ ರಮಾದೇವಿ ಬಂದು, ಅದು ಇನ್ನೊಂದು ದೊಡ್ಡ ಡೈಮಂಡ್. ಅದು ಫುಲ್ ಡೈಮಂಡ್ ಮಹಾಪುರನೇ ಹಾಕಿತ್ತು.
ಎಲ್ಲ ಡೈಮಂಡ್ ಅವು. ಅವ್ರು ಯಾವ್ದು ಗಾಜಿನ ಪುಡಿಗಳೇ ಕಾಣ್ತಾ ಇಲ್ಲ ನನ್ಗಲ್ಲಿ, ಎಲ್ಲ ಡೈಮಂಡ್. ಓ ಅವರೇನಾ? ನಮಸ್ಕಾರ ಮೇಡಮ್. ಅವ್ರ ಹತ್ರ ಒಂದು 15 ನಿಮಿಷ ಮಾತಾಡಿದ್ದೆ ಅವತ್ತು. ನಾನೇ ಮೇಲೆ ಕೂತ್ಬಿಟ್ಟಿದ್ದೆ. ಅವ್ರಿನ ವರ್ಕಿ ಗಳಿಸಿ ಹೆಂಗ್ ಮಾಡ್ಬೋದು ಅಂತೇಳಿ. ನಿಮ್ಮ ಮನೆಯವರ ಸೂಪರ್ ಇದ್ದಾರೆ ನನಗೆ. ಬೇಜಾರು ಮಾಡ್ಕೊಬೇಡಿ. ನಮ್ಮ ಆರ್ಕೆ ಅನ್ನೋದು ಏನ್ ಗೊತ್ತಾ, ಬೈದಂಗ್ ಮಾಡ್ಕೊಂಡ್ಬಿಡ್ತೀವಿ ಕುಟುಂಬ ಅಂತ. ಬೈಯಂಗಿಲ್ಲ ಬಿಡಂಗಿಲ್ಲ, ಬಿಸಿ ತುಪ್ಪ. ಸೊ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಮಾಡ್ಬೋದು. ಯಾವಾಗ ಮ್ಯಾಕ್ಸಿಮಮ್ ದುಡ್ಡು ಮಾಡ್ಬೋದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ? ನಿಮ್ಮ ಟೀಮ್ ಅವ್ರಿಗೆ ಏನ್ 100 SP ಆಗ್ಬೇಕಾದ್ರೆ ಭರವಸೆ ಕೊಟ್ಟಿರ್ತೀರಾ, ಕೋರ್ ಲೀಡರ್ ಮಾಡೋರ್ಗು ಅದೇ ಭರವಸೆಲಿ ಅವ್ರನ್ನ ಎಳ್ಕೊಂಡ್ ಬರ್ಬೇಕು. ಕೋರ್ ಲೀಡರ್ ಆದ್ಮೇಲೆ ಅವ್ರಿಗೆ ಬಿಟ್ಕೊಡ್ಬೇಕು. ಅವ್ರಿಗೊಂದು ಸ್ಥಾನಮಾನ ಕೊಡ್ಸಿ, ನಿನ್ ಕೆಳಗೆ ಟೀಮ್ ಬಂದಿದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ, ಮೆಚುರಿಟಿ ತಂದು ಒಂದು ಟ್ಯೂನಿಂಗ್ ಮಾಡಿ ಅವ್ರಿಗೆ ಬಿಟ್ಕೊಡ್ಬೇಕು. ನಿನ್ ಸಂಸಾರ ನೀನ್ ಮಾಡ್ಕೊಂಡು ಹೋಗು. 10 ಜನ ಮಕ್ಳಿದ್ದಾಗ ಏನ್ ಮಾಡ್ತಾರೆ, ಮದ್ವೆ ಮಾಡೋರ್ಗು ಜೊತೆ ಇಟ್ಕೊತಾರೆ. ಮದ್ವೆ ಆದ ತಕ್ಷಣ ವಾರ್ಗಿದ್ದೇವ್ರು ಆಗಲ್ಲ. ತಗ ನಿನ್ಗೆ 1 ಎಕರೆ ಜಮೀನ್ ಅಡಕೆ ತೋಟ ಹೋಗ್ತಾರೆ. ನಿನ್ಗೆ ಇಲ್ಲಿ 2 ಎಕರೆ ತಗೋ, ನೀನ್ ಹೋಗ್ತಾರ, ನಿನ್ ಪಾಡಿಗೆ ನೀನಿರೋ, ನಿನ್ ಪಾಡಿಗೆ ನೀನಿರೋ, ನಾನ್ ಬಂದ್ ಹೋಗ್ತಾ ಇರ್ತೀನಿ ಅಂತಾರಲ್ಲ. ಈಗ ನಂದು ಹಂಗೆ ಮಾಡಿರೋದು, ಎಲ್ಲ ಪಾಲ್ ಮಾಡ್ಬಿಟ್ಟಿದ್ದೀನಿ. ಪ್ರಿಯಾಂಕತಮ್ಮವ್ರಿಗೆ 1 ಪಾಲ್, ಕೇಶವ್ರಿಗೆ 1 ಪಾಲ್, ಜಗದೀಶ್ಗೆ 1 ಪಾಲ್, ಏರೇ ಬಿಟ್ಕೊಟ್ಬಿಟ್ಟಿದ್ವಿ. ಕರೆಕ್ಟ್ ಅಲ್ಲ? ಗೆಸ್ಟ್ ಆಗಿ ಕರೀರಿ ಬರ್ತೀವಿ. ಸೊ ಅಂದ್ರೆ ಯಾವಾಗ ಟೀಮಲ್ಲಿ ಲಾಲನೆ ಪಾಲನೆ ಅಕ್ಕರೆಗಳು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ಅವಾಗ ಎಂತ ದೊಡ್ಡ ಕಂಪ್ನಿ ಬಂದ್ರು ಹೋಗಲ್ಲ. ಪ್ರಿಯಾಂಕತಮ್ಮವ್ರಿಗೆ ಎಂತೆಂತ ದೊಡ್ಡ ಆಪ್ಷನ್ಸ್ ಬಂತು. ಅವಾಗ ಯಾರ್ಯಾರೋ ರೆಡ್ಡಿ ಚಡ್ಡಿ ಬಡ್ಡಿ ಎಲ್ಲ ಹೋಗಿದ್ರು ಹೊರಗೆ, ಎಂತೆಂತ ಆಪ್ಷನ್ಸ್ ಬಂತು. ಹೋಗ್ಲಿಲ್ಲ ಅವ್ರು. ಯಾಕೇಳಿ? ಲಾಲನೆ ಪಾಲನೆ ಬೆಳೆಸಿದ ವಾತಾವರಣ. ಸರ್ ಅಲ್ಲೋಗಿ ಏನ್ ಮಾಡ ಸರ್, ಅಲ್ಲೋದ್ರು ಅದೇ ಕೆಲಸ, ಇಲ್ಲೋದ್ರು ಅಡಿಗೆ ಭಟ್ಟದ ಕೆಲಸ ಏನು, ಎಲ್ಲೋದ್ರು ಕರೆಕ್ಟ್ ಅಲ್ಲ. ಈ ಹೋಟ್ಲಾದ್ರೆ ಆ ಹೋಟ್ಲಾದ್ರೆ ಅಡಿಗೆ ಮಾಡ್ಲೇಬೇಕಾ? ಮತ್ತೆ ಆ ಹೋಟ್ಲಿಗೆ ಹೋಗೋದು ಯಾಕೆ? ಮೆಚುರಿಟಿ ಇರೋರು ಏನ್ ಮಾಡ್ತಾರೆ, ಒಂದ್ ಕಂಪ್ನಿ ಕೆಲಸ ಮಾಡ್ತಾರೆ. ಒಂದ್ ಕಡೆ ಸೆಟ್ ಆಯ್ತಾ ಮೈಂಡ್ ಸೆಟ್. ನಮ್ದೆಲ್ಲ ಏನ್ ಗೊತ್ತಾ, ಒಂದು MD ಶೇಕ್ ಆಗ್ಬೇಕು, ಇಲ್ಲ ನಾನ್ ಶೇಕ್ ಆಗ್ಬೇಕು. ನಾನು ಹುಚ್ಚ, ಶೇಕ್ ಆಗಲ್ಲ. ನಮ್ಮ ಅಪ್ಪ ಹುಚ್ಚ, ನಮ್ಮ MD ಅವರು ಅವ್ರು ಶೇಕ್. ಇದು ವಿಸ್ಟಾರ್ ಗಟ್ಟಿ. ಅವ್ರೊಂಥರ ಹುಚ್ಚು. ಅವ್ರು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅವ್ರು ಸೆಲೆಬ್ರಿಟಿ ಆಗ್ಬೇಕು, ಅವ್ರು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಅವರು ಆ ಕೆಲಸ ಮಾಡ್ತಾ ಇದಾರೆ. ಅವರಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರ್ಯಾರು ಹೊಸದಾಗಿ ID ಕೊಡ್ತಾರೆ ಅವರ ದುಡ್ಡು ಪ್ರಸಾದ ತರ ಸ್ವೀಕರಿಸಿ, ಫ್ರಾಂಚೈಸಿಗೆ ಹಾಕಿ, ಕೈಗೆ ದುಡ್ಡು ತಗೋಬೇಡಿ. ಡೈರೆಕ್ಟ್ ಫ್ರಾಂಚೈಸಿದು ಸ್ಕ್ಯಾನರ್ ಕಳಿಸಿ, ಫೋನ್ ನಂಬರ್ ಕಳಿಸಿ. ನಿಮ್ಗೆ ಏನ್ರಿ ಸ್ಕ್ರೀನ್ ಶಾಟ್ ಬಂದ್ರೆ ಸಾಕಲ್ರಿ? ನಾವ್ ಯಾಕೆ ಜೋಬಿಗೆ ತುಂಬ್ಕೋಬೇಕು ದುಡ್ಡನ್ನ? ನಂಗೆ ಎಷ್ಟೋ ಜನ ದುಡ್ಡು ಕೊಡ್ತಾರೆ ಇಟ್ಕೊಳ್ರಿ ಅಂತ ಹೇಳಿ. ನಮ್ಗೆ ಯಾಕೆ ಬೇಕು ದುಡ್ಡು? ನಾನು ಎಲ್ಲೋ ಇರ್ತೀನಿ, ಆಫೀಸ್ಗೆ ಹೋಗಕ್ಕಾಗಲ್ಲ, ಬಾಕ್ಸಿಗೆ ಹಾಕಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಮತ್ತೆ ನಿಮ್ಗಳ ಅಕೌಂಟಿಗೆ ಹಾಕಿಸ್ಕೊಂಡ್ರೆ ನಾಳೆ ಮೋದಿಜಿ ಹತ್ರ ಬರ್ತಾರೆ ನಿಮಗೆ. ಭಾವನೆಂಟ ಹಾಕ್ಬಿಡ್ತಾರೆ ಅವರು, GST ಅವರು, ಇನ್ಕಮ್ ಟ್ಯಾಕ್ಸ್ ಅವರು. 20 lakhs ಮೇಲೆ ಟರ್ನ್ ಓವರ್ ಆಗಂಗಿಲ್ಲ. ಎಲ್ಲಿಂದ ದುಡ್ಡು ಬಂತು? ಯಾಕೆ ಇಷ್ಟೊಂದು ದುಡ್ಡು ಆಗ್ತಾ ಇದಾರೆ? ಎಲ್ಲ ಯಾಕೆ 15 ಸಾವಿರನೇ ಆಗ್ತಾ ಇದಾರೆ? ನೀವು ಟ್ಯಾಕ್ಸ್ ಪೇ ಮಾಡಿರಲ್ಲ. ಇವೆಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಫ್ರಾಂಚೈಸಿ ಅವ್ರಿಗೆ ಡೈರೆಕ್ಟ್ ಆಗಿ ಹಾಕ್ಸಿ, ಅವರಿಂದ ಸ್ಲಿಪ್ ತಗೊಳ್ಳಿ, ವ್ಯವಹಾರ ಕ್ಲೋಸ್. ಮತ್ತೆ ಅವ್ರಿಗೂ ಒಂದು ನಂಬಿಕೆ ಬರುತ್ತಾ ಫ್ರಾಂಚೈಸಿಗೆ ಹಾಕ್ಸಿದ್ದಾರೆ ಅಂತೇಳಿ. ಕರೆಕ್ಟ್ ಹೌದು ಅಲ್ವೋ? ಸೊ ಹಾಗಾಗಿ ದುಡ್ಡಿನ ವ್ಯವಹಾರದಲ್ಲಿ ನೀಟಾಗಿರಿಸ್ತೀವಿ. ಒಂದ್ಸರಿ ದುಡ್ಡಿನ ವ್ಯವಹಾರದಲ್ಲಿ ಏರ್ಪೇರ್ ಆಯ್ತು, ನಿಮ್ಗೆ ಹೆಸರಿಗೆ ಮಾತ್ರ ನಿಮ್ಗೆ ಗೌರವ ಕೊಡ್ತಾರೆ, ಹಿಂದೆ ಹಣೆ ಬರ ತೋರಿಸ್ಬಿಟ್ರಲ್ಲ, ಕೊಡೋದು ಕೊಡಲ್ಲ. ಯಾರು ದುಡ್ಡು ಕೊಡ್ತಾರೋ ಅವರು ನಿಮಗೆ ಕೊಡೋದು ಕಮ್ಮಿ ಮಾಡ್ತಾರಲ್ಲ, ಅವಾಗ ನೀವು ಅರ್ಥ ಮಾಡ್ಕೊಬೇಕು, ನಂದೇನೋ ವೀಕ್ನೆಸ್ ಅವರಿಗೆ ಗೊತ್ತಾಗಿದೆ, ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅಂತ. ಕರೆಕ್ಟಾ? ಸೊ ಹಾಗಾಗಿ ದಯವಿಟ್ಟು ದುಡ್ಡಿನ ವಿಷಯದಲ್ಲಿ ತುಂಬಾ ಮೇಂಟೈನ್ ಮಾಡ್ಬೇಕು ಸ್ನೇಹಿತರೆ. ಫೈನಾನ್ಷಿಯಲ್ ಮ್ಯಾಟರ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ನಾವು ದುಡಿಯಕ್ಕೆ ಬಂದಿದ್ದೀವಿ, ಟೀಮನ್ನ ಹಾಳು ಮಾಡ್ಕೊಂಡ್ರೆ ನಮಗೆ ದುಡ್ಡು ತಂದು ಕೊಡೋದೇ ಅದು ಆ ಟೀಮ್ನೇ ಬಂದು ಸಾಲ್ವ್ ಮಾಡ್ಬಿಟ್ರೆ. ಕೆಲವು ಟೀಮ್ನೇ ತಿಂದು ಬಿಡ್ತಾರೆ, ಅದರಿಂದನೇ ಬರುತ್ತೆ ಈ ಟೀಮು. ಯಾಕೆ ಮಾಡಕ್ ಹೋಗ್ಬೇಕು ಸ್ನೇಹಿತರೆ? ಸೊ ದಯವಿಟ್ಟು ಅದ್ರ ಕಡೆ ಒಂದು ಗಮನ ಕೊಡಿ. ಒಂದು ರೆಸ್ಪೆಕ್ಟ್ ಅಂಡ್ ಎಂಕರೇಜ್ಮೆಂಟ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಜಾಬ್ ಅಲ್ಲಿ ಏನಾಗುತ್ತೆ ಗೊತ್ತಾ, ರೆಸ್ಪೆಕ್ಟ್ ಇದೆ ಇದರಲ್ಲಿ, ಪ್ಲಸ್ ಎಂಕರೇಜ್ಮೆಂಟ್ ಇದೆ. ಎಸ್ ನೀವೇನಾದ್ರು ಮಾಡ್ಬೋದು, ಅಚೀವ್ಮೆಂಟ್ ಮಾಡ್ಬೋದು ಅಂತ ಹೇಳಿ. ಈಗ ನೋಡಿ ಡೆಲ್ಲಿ ಅಚೀವ್ಮೆಂಟ್ ಇದೆ, ಎಂಕರೇಜ್ಮೆಂಟ್ ಕೊಡ್ತಾ ಇದೀವಿ, ಜೋಶ್ ಕೊಡ್ತಾ ಇದೀವಿ. ಪೇಟ, ಶಾಲು, ವಾಚು, ಗಿಫ್ಟು, ಆ ಫೋಟೋ ಕಾಪಿಗಳು ನೀವು ಸ್ಟೇಟಸ್ ಹಾಕ್ತೀರಾ, ಫೇಸ್ಬುಕ್ ಹಾಕ್ತೀರಾ, ಇನ್ಸ್ಟಾಗ್ರಾಮ್ ಹಾಕ್ತೀರಾ. ಅಲ್ಲಿ ಹಾಕಿದಾಗ ನಿಮ್ ಫ್ರೆಂಡ್ಸು, ರಿಲೇಟಿವ್ಸು ಏನ್ ಮಾಡಿದೆ, ಏನ್ ಕತೆ, ನಿಂದ ಏನ್ ವಿಚಾರ ಅಂತ ಕೇಳ್ತಾರೆ. ಇಲ್ಲ ನಾನು ಡೆಲ್ಲಿ ಅಚೀವ್ಮೆಂಟ್ ಅದೇಗಾದೆ, ಯಾವ ತರ ಬಿಸ್ನೆಸ್ ಏನು ಅಂತ ಕೇಳಲ್ವಾ? ಎಷ್ಟು ಈಸಿ ಇದೆ ಬಿಸ್ನೆಸ್, ಎಷ್ಟು ಈಸಿ ಇದೆ. ಕಂಪ್ನಿ ಮತ್ತೆ ಅಪ್ಲೈನ್ಸ್ ಕೂಡ ಆಫರ್ನ ಉಪಯೋಗಿಸ್ಕೊಂಡ್ಬಿಟ್ರೆ ಅದೇ ನಿಮ್ಗೆ ಟೀಮನ್ನ ತಂದು ಕೊಡುತ್ತೆ ಸ್ನೇಹಿತರೆ. ಜನಗಳಿಗೆ ಅವ್ರ ಮನೇಲಿ ಇದ್ದಿದ್ದು ರೋಸ್ ಎತ್ತೋಗಿದ್ದಾರೆ. ನಾನು ಹೇಳೋದು ಕೇಳಿ, ಅದೇ ಮನೆ ವಾತಾವರಣ, ಅದೇ ಕಷ್ಟ, ಅದೇ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದ್ದಾರೆ ಜನಗಳು. ಅವ್ರಿಗೊಬ್ರು ಮಾತಾಡೋರು ಬೇಕಾಗಿದೆ, ಅವರ ವಿಷಯವನ್ನ ಒಂದ್ ಸ್ವಲ್ಪ ಕೇಳೋರು ಬೇಕಾಗಿದೆ. ನೀವೆಲ್ಲ ಏನ್ ಮಾಡೋದು ಗೊತ್ತಾ, ನಿಮ್ದೇ ಕಕ್ಕೋದು ಒಬ್ರು ಮುರತ್ತು. ಸ್ವಲ್ಪ ಕೇಳು, ಅವ್ರು ಕಕ್ಬೇಕು, ಆಮೇಲೆ ನೀವು ಕಕ್ಕಿ. ನೀವು ಅದಲ್ಲ ಸರ್ ಹಿಂಗೆ ಸರ್, ಅದಲ್ಲ ಸರ್ ಹಿಂಗೆ
ಯಾವಾಗ ಎಲ್ಲ ವಿಷಯನ ಹೊರಗಾಗ್ತಾರೆ, ಸರ್ ನೀವು ಬಂದಿದ್ದು ಏನು ಗೊತ್ತಾಗಿಲ್ಲ ಸರ್, ಸರ್ ನೀವು ಮಾತಾಡ್ಬೋದು ಅಂತ ಅವರೇ ಹೇಳ್ತಾರೆ. ಅವಾಗ ನೀವೆಲ್ಲ ಅಲ್ಲಿಗೆ ಒಂದು ಗ್ಲಾಸಲ್ಲಿ ನೀರು ತುಂಬಿಟ್ಟಿದೆ, ನೀರು ಹಾಕಿದ್ರೆ ಏನಾಗುತ್ತೆ? ಖಾಲಿ ಮಾಡಿದ್ರೆ ಮತ್ತೆ ಒಂದು ಲೆವೆಲಿಗೆ ತುಂಬುತ್ತಲ್ವಾ? ಇಲ್ಲಿ ಎಷ್ಟೋ ಜನ ನೀವೇನ್ ಮಾಡ್ತಾರೆ, ಯಾವ್ದೋ ಮನೆಗೆ ಹೋಗ್ತೀರಾ, ನಿಮ್ದೇ ಪುರಾಣ ಹೇಳೋದು, ವಿಸ್ಟಾ ಪ್ಲೇಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್, ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಹಂಗೆ, ಅಫ್ಸರ್ ಹಿಂದೂಸ್ತಾನಿ ಹಿಂಗೆ, ನಮ್ದು ಆರ್ ಕೆ ಟೀಮ್ ಅಂದ್ರೆ ಹಂಗೆ, ಪ್ರಿಯ ಮೇಡಮ್ ಅಂದ್ರೆ ಹಂಗೆ, ಕೇಶವ್ ಅಂದ್ರೆ ಹಂಗೆ, ಜಗದೀಶ್ ಅಂದ್ರೆ ಹಂಗೆ, ಇವ್ರಂದ್ರ ಹಂಗೆ. ಅವ್ನಿಗೆ ಯಾಕೆ ಬೇಕು? ಪ್ರಿಯಾ ಕದಮ್ ಆಗ್ಬೇಕು, ಅಫ್ಸರ್ ಅಹಮದ್ ಆಗ್ಬೇಕು, ಕಂಪ್ನಿ ಆಗ್ಬೇಕು, ನಾವಾಗ್ಬೇಕು. ಅವ್ನ ಕಷ್ಟ ಕಾರ್ಪಣ್ಯಗಳು ಸ್ಟಾರ್ಟಿಂಗ್ ಅಲ್ಲಿ ಕೇಳಬೇಕು. ಅಫ್ಸರ್ ಅಹಮದ್ ಗೊತ್ತಿಲ್ಲ, ಅವ್ರಿಗೆ ಪ್ರಾಡಕ್ಟ್ ಗೊತ್ತಿಲ್ಲ, ಯಾವ್ದು ಕೊಟ್ಟಿಲ್ಲ. ಒಬ್ಬನ ಹತ್ರ ಹೋದಾಗ 10-15 ನಿಮಿಷ ಅವ್ರ ಸಮಸ್ಯೆ ಬಗ್ಗೆ ಮಾತಾಡಿ, ಹೌದಾ ಸರ್ ಗೊತ್ತೇ ಹೇಳಿಲ್ವಲ್ಲ ಸರ್, ಫೀಲ್ ಮಾಡಿ. ನಿಮ್ಮವರು ಅಂತ ಅವ್ರಿಗೆ ಅನ್ನಿಸ್ಬಿಟ್ರೆ 15,000 ಅಲ್ಲ 1,00,000 ಬೇಕಾದ್ರೂ ಕೊಡ್ತಾರೆ ಸ್ನೇಹಿತರೆ. ಅವ್ರಿಗೆ ಕೊಡಬಾರ್ದು ಅಂತ ಮನ್ಸು ಬಂದ್ರೆ 1 ಬಿಡಗಾಸು ಕೊಡಲ್ಲ, ಅವ್ರು ಹಂಗೆ ಕಳ್ಸ್ಕೊಟ್ಬಿಡ್ತಾರೆ. ನಿಮ್ಗೆ ಕಾಫಿನೂ ಕೊಡಲ್ಲ. ಜನರಲ್ ಆಗಿ ಮಾತಾಡಿ, ಸ್ಟಾರ್ಟಿಂಗ್ ಹೋಗಿ ಕ್ಯಾಟ್ಲಾಗ್ ಅನ್ನ ಇಶ್ಯೂ ಮಾಡಿ ಕ್ಯಾಟ್ಲಾಗ್ ಇಟ್ಕೊಂಡು ಮಾತಾಡೋದು ಅವು ಮಾಡಕ್ ಹೋಗ್ಬೇಡಿ. ಜನರಲ್ ಆಗಿ ಮಾತಾಡಿ, ಅವ್ರನ್ನ ರೂಟಿಗೆ ತಗೊಳ್ಳಿ. ಹೌದಾ? ಇಲ್ಲ ಸರ್ ತುಂಬಾ ಪ್ರಾಬ್ಲಮ್. ಹೌದು ಸರ್ ನೀವು ಹೇಳಿದ್ದೆ ಕರೆಕ್ಟ್ ಸರ್. ಅವರೇ ಟೀಚರ್ ಇದ್ದಾರೆ, ಟೀಚರ್ ಬಗ್ಗೆ ಹೈಲೈಟ್ ಮಾಡಿ. ಕರೆಕ್ಟ್ ಮೇಡಮ್, ನಿಮ್ಮಂತ ಟೀಚರ್ಸ್ ಇರೋದಕ್ಕೆ ಮಕ್ಳು ಎಜುಕೇಶನ್ ಸಿಕ್ಕಿದ್ದು, ನಮ್ಗೆ ಎಜುಕೇಶನ್ ಸಿಕ್ಕಿದ್ದು. ಅವ್ರ ಜಾಬ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಖುಷಿ ಆಗಲ್ವಾ? ಅದೇ ಟೀಚರ್ ಜಾಬ್ ಬಿಡಿ ಮೇಡಮ್, ಆ ಸಂಬಳ ಇದು ಅವ್ರು ಮೊದಲೇ ಆದ್ರೆ ಇರ್ತಾರೆ. ಕರೆಕ್ಟ್ ಅಲ್ಲ? ಆಟೋ ಓಡಿಸ್ತಾ ಇದ್ದಾರೆ ಅನ್ಕೊಳ್ಳಿ, ಆಟೋ ಬಗ್ಗೆ ಮಾತಾಡಿ. ಸರ್ ನಿಮ್ಮಂತ ಸಂಘಟನೆಗಳಿದ್ರೆ ಹೆಂಗೆ ಅಂತೇಳಿ. ನಮ್ಮ ಬುಲೆಟ್ ನೋಡಿ ನಿದ್ದೆ ಮಾಡ್ತಾ ಇದ್ದೆ, ಒಂದು ಚಪಡ ಹೊಡಿ. ನಾನು ಬುಲೆಟಿಗೆ ಹಂಗೆ ಹೇಳೋದು. ಬುಲೆಟ್ ಎಷ್ಟೋ ಜನ ಹೇಳ್ತಾರೆ ಅದು ಹೆಂಗ್ ಇಟ್ಕೊಂಡಿರ್ತಾರೆ ಆ ವ್ಯಕ್ತಿನ ಅಂತಾರೆ. ಯಾಕಪ್ಪ ಏನಾಯ್ತು ಅಂತ ಹೇಳಿದ್ರೆ ಹೇಳಲ್ಲ. ನಾನು ಯಾವಾಗ ಹೇಳ್ತೀನಿ ಬುಲೆಟ್ ಬಿಡ್ರಿ, ಗ್ರೇಟ್ ಬಿಡ್ರಿ. ಅವ್ರು ಹಂಗೆ ಇದ್ದಾರೆ ನಮ್ಮೊಟ್ಟಿಗೆ. ಸಂಘಟನೆ ಬಗ್ಗೆ ಮಾತಾಡ್ತೀನಿ ಖುಷಿಯಾಗಿ. ಅವ್ರದ್ದು ಏನ್ ಆಕ್ಟಿವಿಟೀಸ್ ಬಗ್ಗೆ ಅವ್ರು ಜನ ಕೇಳೋದು, ಎನ್ಕರೇಜ್ಮೆಂಟ್ ಕೇಳ್ತಾರೆ, ಒಳ್ಳೆ ಮಾತು ಕೇಳ್ತಾರೆ, ಪುಷಪ್ ಕೇಳ್ತಾರೆ ನಿಮ್ಮಿಂದ. ಯಾರು ಮೈನಸ್ ಕೇಳಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಯಾರು ಮೈನಸ್ ಕೇಳಕ್ಕೆ ಇಂಟ್ರೆಸ್ಟ್ ಪಡ್ತಾರ? ಎಲ್ಲ ಕೇಳಕ್ಕೆ ಇಂಟ್ರೆಸ್ಟ್ ಪಡೋದೇನು ಹೇಳಿ? ಎನ್ಕರೇಜ್ಮೆಂಟ್ ಅನ್ನ ಅವ್ರಿಗೆ ಪುಷ್ ಮಾಡಿ. ರಿಯಲಿ ಅವ್ರ ಮನೇಲಿ ಬೈದಿರ್ತಾರೆ, ನಿಮ್ಗೇನು ಯೋಗ್ಯತೆ ಇದೆ, ಏನ್ ದುಡಿತಿದೆ, ಏನ್ ಬಾಯಿ ಬಂದಂಗೆ ಬೈದಾಕಿರ್ತಾರೆ. ಕರೆಕ್ಟಾ? ನೀವು ಹೋಗಲ್ಲಿ ಮಸಾಲೆ ಹಾಕ್ಬಿಡ್ರೆ ಒಗ್ಗರಣೆ ಆಗೋಗುತ್ತೆ. ಸಾಸಿವೆ ಹಾಕ್ತಾರೆ, ಚರ ಚರ ಚರ. ನೀವೆಲ್ಲ ಸಾಸಿವೆ ಹಾಕ್ಬಿಡ್ತೀರ ಪಟ್ಟ ಎಣ್ಣೆ ಒಳಗೆ, ಚರ್ರ ಬಿಡುತ್ತೆ. ಖುಷಿಯಾಗಿ ಮಾತಾಡಿ. ಸೊ ನೋಡಿ, ಇಲ್ಲಿ ಒನ್ಸ್ ಇನ್ ಯುವರ್ ಲೈಫ್ ವೆನ್ ಯು ಆರ್ ರಿಟೈರ್ಡ್, ನೀವು ರಿಟೈರ್ಮೆಂಟ್ ಆದಾಗ ನಿಮ್ಗೆ ಆನರಿಂಗ್ ಅಲ್ಲಿ. ಕರೆಕ್ಟಾ? ಇಲ್ಲಿ ಆನರಿಂಗ್ ಮೇಲೆ ಆನರಿಂಗ್ ಬರ್ತಾನೆ ಇರುತ್ತೆ. ಪುರಾಯಿಗಳು ಹಾಕಿಸ್ಕೊಳ್ತಾನೆ ಇರ್ತೀವಿ. ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲಿ ನಮ್ಮ ವೈಫಿಗೆ ಫೋನ್ ಮಾಡಿರ್ತಾರೆ, ಅದು ಎಷ್ಟು ಹಾರ ಹಾಕಿಸ್ಕೊತಾನೆ, ಎಷ್ಟು ರೋಸ್ ಇಸ್ಕೊತಾನೆ, ಏನ್ ಕತೆ ಒಂದು ಅಂತ ಕೇಳ್ತಾರೆ. ಮದುವೆ ಆದಾಗ ಒಂದು ಹಾರ, ಸತ್ತಾಗ ಒಂದು 10 ಹಾರ. ಫ್ರೆಂಡ್ಸ್, ಅಲ್ಲಿವರೆಗೂ ಹಾರ ಇಲ್ಲ. ಕರೆಕ್ಟ್ ಅಲ್ಲ? ನಾನು ನನ್ನ ಮದ್ವೆಗೆ ಆಗ್ತಂತ ಪೈಜಾಮ್ ಇದೆಯಲ್ಲ, 8 ಜನ ಇಸ್ಕೊಂಡೋಗಿ ಹಾಕೊಂಬಿಟ್ರು. ನನ್ನೆಲ್ಲ ನೋಡ್ತಾರಲ್ಲ, ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಸಂತೋಷ್ ಚೂರು ಬ್ಲೇಸರ್ ಕೊಟ್ಟಿರ್ತೀಯ? ಅವ್ನು ನಾನು ಹೆಂಡ್ತಿ ಹೇಳ್ತಾಳೆ, ನೀವು ಸ್ಟೇಟಸ್ ಹಾಕೊಳ್ಳೋದು ಬೇಡ, ನಿಮ್ಮ ಅಣ್ಣ ತಮ್ಮದವರೆಲ್ಲ ಬಂದು ಮದುವೆಗೆ ಹೋಗ್ತಾ ಇದ್ದೀನಿ, ಬ್ಲೇಸರ್ ಕೊಡು ಅನ್ನೋದು ಬೇಡ ಅಂತ. ಅದಕ್ಕೆ ಕೆಲವೊಂದೆಲ್ಲ ಎಕ್ಸ್ಪೈರಿ ಆಗ್ತಾ ಬರ್ತಾವಲ್ಲ, ಟೈಟು ಇವು ಎಲ್ಲ, ಅವನ್ನೆಲ್ಲ ಒಂದ್ ಕಡೆ ಇಟ್ಟು ಒಳ್ಳೆವೆಲ್ಲ ಒಂದ್ ಕಡೆ ಇಟ್ಬಿಟ್ಟಿರ್ತೀನಿ. ಅದು ಬಂದ್ರೆ ತೋರ್ಸೋದೆಲ್ಲ ಅಂತ ಕೇಳ್ತಾರೆ. ಮೊನ್ನೆ ಅದು ಹಾಕಿದ ಚೆನ್ನಾಗಿ ಕಾಣ್ತಿತ್ತು, ಅದು ಕೊಡಲ್ವಾ, ಅದಿಲ್ವಾ ಅಂತ ಎಲ್ಲ ತಗೊಂಡೋಗಿದ್ದಾರೆ ಅಂತ. ನನ್ನ ಹೆಂಡತಿ ಅದರಲ್ಲೂ ಬುದ್ಧಿವಂತೆ. ಅಂಗಡಿ ಬಾಡಿಗೆ ಬರ್ತಾರಲ್ಲ ಡ್ರೆಸ್ಸಿಗೆ, ಡ್ರಾಮಾದ ಕೃಷ್ಣಂದು ಎಲ್ಲದೂ ಬರುತ್ತಲ್ಲ, ನಮ್ಮ ಅಂಗಡಿಲೆಲ್ಲ ಇಟ್ಟಿದ್ದೀವಲ್ಲ ಕೃಷ್ಣನ್ ಡ್ರೆಸ್ಸು, ರಾಧೆ ಡ್ರೆಸ್ ಎಲ್ಲ. ಹಂಗೆ ಮದ್ವೆ ಕೋಟು 1,000 ರೂಪಾಯಿ, 10 ಸರಿ ಹೋದ್ರೆ 10,000 ರೂಪಾಯಿ. ಅಲ್ಲೂ ದುಡಿಮೆ ಮಾಡ್ತಾರೆ. ಏನು ಮಲ್ಟಿಪಲ್ ಬಿಸ್ನೆಸ್ ಅಲ್ಲ. ನನ್ನ ಫ್ರೆಂಡು ತಲೆ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂದಿದ್ದು, ಯಾವ್ದೋ ನೆನಪಾಯ್ತು, ಅದು ಹೇಳಂಗಿಲ್ಲ. ಅದಕ್ಕೆ ನಮಗೂ ಬಂದ್ಬಿಡ್ತು. ಅದಕ್ಕೆ ನಿಮ್ಗೆ ಅದು ಹೇಳಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹೇಳಿದೆ. ಸೊ ಹಂಗಾಗಿ ಮಲ್ಟಿಪಲ್ ಯೋಚನೆ ಮಾಡ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಈ ಬಿಸ್ನೆಸ್ ಏನ್ ಗೊತ್ತಾ, ಜನ ಮಾಡೋದಲ್ಲ, ಜನಗಳ ಮನ್ಸು ಗೆಲ್ಲದ್ರಿ. ಜನಗಳ ಮನ್ಸು ಗೆಲ್ಲದ ಇದು ಅಷ್ಟೇ. ನೀವು ಮನ್ಸು ಗೆಲ್ಲಲ್ಲ ಅಷ್ಟೇ. ನೀವು ಯಾವಾಗ ಮನಸ್ಸು ಗೆಲ್ತೀರಾ, ಅವ್ರ ಪರವಾಗಿ ಕೆಲಸ ಮಾಡ್ತೀರಾ, ಅವ್ರ ಅಚೀವ್ಮೆಂಟ್ಗೋಸ್ಕರ ನೀವು ಹೋರಾಟ ಮಾಡ್ತೀರಾ, ನಿಮ್ಗೆ ಫಿದಾ ಆಗ್ತಾರೆ, ಕಾಲಿಗೆ ಬೀಳ್ತಾರೆ, ನನ್ನ ದೇವರು ಅಂತಾರೆ, ನನ್ನ ಗುರುಜಿ ಅಂತಾರೆ, ಒಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರು ತಗೋತಾರೆ. ಅದಕ್ಕಿಂತ ಇನ್ನೇನ್ ಬೇಕ್ರಿ ನಿಮ್ಗೆ? ನನ್ ಬೆಳೆಸ್ತೋರು ಅಂತಾರೆ, ಅದಕ್ಕಿಂತ ಇನ್ನೇನ್ ಬೇಕು? ನಿಮ್ ಬಾಬಾ ಯಾರೋ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ, ಬಾರ ನಿಮ್ಗೂ ಮಾಡ್ಕೊಡ್ತೀನಿ ಅಂತಾರ? ಯಾರು ಹೇಳಲ್ಲ. ಒನ್ ಅಂಡ್ ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ನಾನು ದುಡ್ಡು ಮಾಡಿದ್ದೀನಿ, ನೀನು ಮಾಡೋಣ ಬಾ ಅಂತಾರೆ. ನಾನು ಕಾರ್ ತಗೊಂಡಿದ್ದೀನಿ, ನೀನು ಕಾರ್ ತಗೋಬಾ ಅಂತಾರೆ. ಜಾಬಲ್ಲಿ ಸಾಧ್ಯತೆ ಇದೆಯಾ? ಅದು ಜಾಬಲ್ಲಿ ಆಡಿ ಕಾರ್ ತಗೊಂಡು ಓಡಾಡ್ಬಿಡ್ಲಿ ಅವನು. ಪೆಟ್ರೋಲ್ ಹಾಕ ಅದಕ್ಕೆ ಸಾಕಾಗಲ್ಲ, ಅದು ಬಿಳಿಯಾನ ಇದ್ದಂಗೆ. ಆಡಿ ಕಾರ್ ಇರ್ಬೋದು, ಬೆನ್ಸ್ ಕಾರ್ ಇರ್ಬೋದು, ಜಾಗ್ವರ್ ಇರ್ಬೋದು, 100 ರೂಪಾಯಿ ಲೀಟ್ರಿಗೆ ಕೊಡ್ತಕ್ಕಂಥದ್ದು 2 ಕಿಲೋಮೀಟರ್, 3 ಕಿಲೋಮೀಟರ್, 4 ಕಿಲೋಮೀಟರ್ ಕೊಡುತ್ತದು. ಅದನ್ನ ಸಾಕಾಗಲ್ಲ.
ನಮ್ಮ ಮನೇಲಿ ಇರೋದು ಬೇಕಾದ್ರೆ ಸಾಕ್ಬೋದು ಹೆಣ್ಮಕ್ಳನ್ನ, ಅದೊಂದು ಗಾಡಿ ಸಾಕಕ್ಕಾಗಲ್ಲ ಬೇಕಾದ್ರೆ ನಾವು. ಸೊ ಹಾಗಾಗಿ ಜಾಬ್ಗೂ ಡೈರೆಕ್ಟ್ ಸೆಲ್ಲಿಂಗ್ ವ್ಯತ್ಯಾಸಗಳು ಇದು ತುಂಬಾ ಇದೆ ಸ್ನೇಹಿತರೆ. ಒಂದು ಪಾರ್ಟು